Taste the Daily. Taste the Daily. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ದಿನದ ವಿಚಾರಣೆಗೆ ಅಂತೇಳಿ ಹಾಜರಾಗಿರುವುದು ಸುಜಾತಾ ಭಟ್ ಅವರು. ನಿನ್ನೆ ಬೆಳ್ಳಂಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಸುಜಾತಾ ಭಟ್ ಅವರು ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ರು. ಹೇಳ್ದೆ ಕೇಳದೆ ಮಾಹಿತಿ ಕೊಡದೆ ಬಂದಿದ್ರಿಂದ SIT ಅಧಿಕಾರಿಗಳು ಮತ್ತೊಂದು ಕಡೆ ತಿಮ್ರೋಡಿಯವರ ಮನೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಿದ್ರಿಂದ ಅವರು ಮಧ್ಯಾಹ್ನದವರೆಗೂ ಕಾಯಬೇಕಾಯಿತು ಸುಜಾತಾ ಭಟ್. ಸದ್ಯ ಬೆಳ್ತಂಗಡಿ SIT ಕಚೇರಿಯಲ್ಲಿ ಸುಜಾತಾ ಭಟ್ ವಿಚಾರಣೆ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿ ಇದು. ತಮ್ಮ ವಕೀಲರ ಜೊತೆಗೇನೆ ವಿಚಾರಣೆಗೆ ಸುಜಾತಾ ಭಟ್ ಅವರು ಹಾಜರಾಗಿರೋದು. SIT ತನಿಖಾಧಿಕಾರಿ ಗುಣಪಾಲ್ರಿಂದ ಸುಜಾತಾ ಭಟ್ ಅವರ ವಿಚಾರಣೆ ಮುಂದುವರೆದಿದೆ. ನಿನ್ನೆ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿತ್ತು. ಯಾಕೆಂದ್ರೆ ಒಂದೊಂದು ರೀತಿಯಾಗಿ ಹೇಳಿಕೆಗಳು ಬದಲಾಗ್ತಾ ಇದೆಯಲ್ಲ ನಿಮ್ಮ ಹೇಳಿಕೆ. ಮೊದಲಿಗೆ ಹೇಳ್ತಾ ಇದ್ರಿ ಅನನ್ಯಾ ಭಟ್ ನನ್ನ ಮಗಳು, ಧಾರ್ಮಿಕ ಕ್ಷೇತ್ರಕ್ಕೆ ಹೋದ ನಂತರ ಕಾಣೆಯಾದ್ಲು ಅಂತ ಹೇಳಿದ್ರಿ. ಅಟ್ಲೀಸ್ಟ್ ಆಕೆಯ ಅಸ್ಥಿ ಪಂಜರ ಕೊಡಿ, ನಮ್ಮ ಸಮುದಾಯದಂತೆ ನಾನು ಅಂತ್ಯಕ್ರಿಯೆ ಮಾಡ್ತೀನಿ ಅಂತಿದ್ರು. ಆದರೆ ದಿಢೀರಂತ ನಿಮ್ಮ ನಿಲುವೇ ಬದಲಾವಣೆ ಆಗಿದೆ. ಅನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಅಂದ್ರಿ, ಸ್ನೇಹಿತೆಯ ಮಗಳು ಅಂತ ಹೇಳಿದ್ರಿ. ಏನಿದು ಕೇಸ್? ನಿಜಕ್ಕೂ ನಿಮಗೆ ಅನನ್ಯಾ ಭಟ್ ಅನ್ನುವಂಥ ಮಗಳು ಇದ್ಲಾ, ಕಾಣೆ ಆದ್ಲಾ, ಏನ್ ಕತೆ, ಏನ್ ಪ್ರಕರಣ ಇದು? ಇದಕ್ಕೆ ಸಂಬಂಧಪಟ್ಟಂತೆ SIT ತನಿಖಾಧಿಕಾರಿಯಾಗಿರುವಂತಹ ಗುಣಪಾಲ್ ರವರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಸುಜಾತಾ ಭಟ್ ಅವರು ಆಗಸ್ಟ್ 29ನೇ ತಾರೀಕು ನಾನು SIT ಕಚೇರಿಗೆ ಹಾಜರಾಗ್ತೀನಿ, ನನಗೆ ಅನಾರೋಗ್ಯ ಇದೆ ಅಂತ ಪತ್ರ ಬರೆದಿದ್ರು. ಅದಾದ ನಂತರ ದಿಢೀರಂತ ನಿನ್ನೆ ಬೆಳಗಿನ ಜಾವ 5 ಗಂಟೆಗೇನೆ SIT ಅಧಿಕಾರಿಗಳು ಎದ್ದೇಳುವ ಮುನ್ನಾನೇ ಬಂದ್ಬಿಟ್ಟಿದ್ರು. ಮತ್ತೊಂದು ಕಡೆ SIT ಅಧಿಕಾರಿಗಳು ಅವ್ರ ಕೆಲಸಕ್ಕೆ ಅವ್ರು ಹೋದ್ರು, ಇವ್ರು ಕಾಯಬೇಕಾಗಿತ್ತು. ಈಗ ವಿಚಾರಣೆಯಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ.